ನಿಮ್ಮ ಕನ್ನಡಿ ನಿಮಗೆ ಹಿಡಿದಿದ್ದು ಅದಕ್ಕೆ. ನಿಮ್ಮ ಎಲ್ಲ ತಾಯಂದ್ರಿಗೂ ಉಂಟು, ನನ್ನ ಮಕ್ಕಳು ಚಂದ ಕಾಣಬೇಕು. ಡ್ರೆಸ್ಸಿಂದ ಚಂದ ಕಂಡು ಏನು ಮಾಡ್ತೀರಿ? ಫಿಲ್ಮ್ ಆ್ಯಕ್ಟ್ರ್ ಅವರು. ಎಷ್ಟು ಜನ ಮಕ್ಕಳಿಗೆ ಫಿಲ್ಮ್ ಆ್ಯಕ್ಟ್ರ್ ಆಗಲಿ ಅಂತುಂಟು? ಬರಲಿ ಕೈ. ಇಲ್ಲಲ್ಲ. ಎಷ್ಟು ಜನಕ್ಕೆ ಒಳ್ಳೆ ಪ್ರಜೆ ಆಗಲಿ ಅಂತುಂಟು ಮಕ್ಕಳು? ಬರಲಿ ಬರಲಿ, ಕೈ ಎತ್ತಬೇಕು. ಹಾಂ, ಉಂಟಲ್ಲ. ಆಸೆ ಇದ್ದ ಮೇಲೆ ಆ್ಯಕ್ಷನಲ್ಲೂ ಅದನ್ನು ತನ್ನಿ. ನಿಮ್ಮ ಮಕ್ಕಳು ಹಣೆ ಬರ ಇರೋದು ಯಾವ ಜ್ಯೋತಿಷ್ಯರು ಕೈಲಲ್ಲ, ನಿಮ್ಮ ಕೈಲಿ. ನಿಮ್ಮ ದೇಶವನ್ನ ಒಂದು ರೂಟಿಗೆ ನನ್ನನ್ನು ನಾನು ಸರಿ ಮಾಡಿಕೊಂಡು ದೇಶವನ್ನು ಸರಿ ಮಾಡಬೇಕು ಅಂತ ನಾನು ಹೊರಟಾಗ ನನ್ನ 30 ದಿನದಲ್ಲಿ 29 ದಿನ ಜನರ ಮಧ್ಯೆನೇ ಕಳೀತಾ ಇದ್ದೀನಿ. ಹಾಗೆ ನಿಮ್ಮ ಮಕ್ಕಳು ಅನ್ನೋ ಒಂದು ಪ್ರಾಡಕ್ಟನ್ನು ದೇಶಕ್ಕೆ ಅಸೆಟ್ ಅಂತ ಕೊಡ್ತೀನಿ ಅಂತ ಹೇಳಿ ಇವತ್ತು ಶಪಥ ಮಾಡಿ, ನಿಜವಾಗ್ಲೂ ಅದು ಅನಿಕೇತನ ಸ್ಕೂಲ್ ಆಗುತ್ತೆ. ಇಲ್ಲಿ ಟೀಚರ್ಸ್ ಮಾಡಿದಾರದ. ಡ್ರೆಸ್ಸಿಂದ ಯಾರು ವಾಟ್ಸಪ್ಪಲ್ಲಿ ಚಂದ ಕಾಣೋದಲ್ಲ, ಅವರನ್ನು ಬೇಕಪ್ ಆಗಿ ಬೆಳೆಸಿ. ನಾವು ಗಂಡಂದ್ರಿಗೆ ಬೈತಾ ಮಕ್ಕಳಿಗೆ ನೀನು ಬಡ್ಡಿ ಮಗ ಅಂತ ಹೇಳಬೇಡ ಅಂತ ಹೇಳಿದರೆ ಅವರೆಲ್ಲಿ ಕೇಳ್ತಾರೆ? ಅವ್ನು ಹೇಳ್ತಾ, ಅಮ್ಮ ನೀನು ಬೇವರ್ಸಿ ಅಂತಾನೆ ಗಂಡಂಗೆ ಬೈತಾ ಇರ್ತೀಯಲ್ಲ. ಬೈತಾ ಇದ್ದೀರಿ. ಎಷ್ಟೋ ಜನ ನೋಡಿದ್ದೀನಿ, ಜ್ಯೋತಿಷ್ರು ಹೇಳಿದ್ದು ಕೇಳ್ತಾರೆ, ಅಪ್ಪ ಅಮ್ಮ ಮನೇಲಿ ಅತ್ತೆ ಮಾವ ಹೇಳಿದ್ದು ಕೇಳಲ್ಲ, ಗಂಡಂದು ಹೇಳಿದ್ದು ಕೇಳಲ್ಲ. ಬೆಳಗ್ಗೆ ಮುಂಚೆ ಅವ್ರದ್ದು ಶುರುವಾಗುತ್ತೆ, ಗುರೂಜಿ ನಿಮ್ಮನ್ನು ನೋಡಿದೆ ನಮಗೆ ಕಾಫಿ ಒಳಗೆ ಹೋಗಲ್ಲ ಅಂತ. ಇವರು ಬ್ರೂ ಕಾಫಿ ಅಡ್ವರ್ಟೈಸರ್. ಯಾಕೆ ಹೇಳಬಾರ್ದು? ಕ್ಲಿನಿಕ್ ಆಲ್ ಕ್ಲಿಯರ್ ಹಾಕಿ ಅಂತ ಹೇಳ್ಕೊಡ್ತೀರಿ, ಪಗ್ಗು ನಾಯಿ ಇಟ್ಕೊಳ್ಳಿ ಅಂತ ಹೇಳ್ಕೊಡ್ತೀರಿ, ಇಂಥ ಲಿಫ್ಟಿಕ್ ಹಾಕಿ ನೀನು ಕ್ಯಾಟ್ ವಾಕೆಲ್ಲೇ ನಡಿಬೇಕು ಅಂತ ಹೇಳ್ಕೊಡುತ್ತಾರೆ ತಾಯಿಯಂದ್ರು. ಅಮ್ಮನೂ ಹಾವರಾಣಿ ನಡೆದಾಗ ನಡೆಯೋದು, ಮಗಳು ಅಷ್ಟೇ, ಅವಳು ಕ್ಯಾಟ್ ಆಗ್ತಾಳೆ. ಅವಾಗ ಕೆಳಗಡೆ ಮ್ಯಾಟ್ ಎಳೆದ್ರೆ ಹಾವರಾಣಿನೂ ಬಿತ್ತು, ಕ್ಯಾಟು ಬಿತ್ತಲ್ಲ ಅಲ್ವಾ? ನಿನ್ನೆ ಯಾರು ಹೇಳಿದ್ರು, ನನ್ನ ಮಗಳಿಗೆ ತುಂಬ ಜನ ಸೈಟ್ ಹೊಡಿತಾರೆ, ಅವಳ ಡ್ರೆಸ್ನ ಸೆನ್ಸ್ ನೋಡಿದರೆ ಗೊತ್ತಾಗ್ತದೆ. ಅವಾಗ ಅವಳು ತಪ್ಪಲ್ಲ, ತಾಯಿ ಡ್ರೆಸ್ ನೋಡ್ಬೇಕು. ಅವಳು ಹಿಂದ್ಗಡೆ ಬ್ಲೌಸ್ ಪೀಸಿಗೆ ಅಗ್ಲ ಓಪನ್, ಅದಕ್ಕೆ ಮಣಿ ಜಾಕೆಟ್ ಅದು ಹಾಕೊಂಡು ಅವಳು ರೋಡ್ ಮೇಲೆ ಹೋದರೆ ಜನ ನೋಡದೆ ಇನ್ನೇನು ಮಾಡ್ತಾರೆ? ನಾನು ಹೀಗೆ ಹೋದರೆ ಜನ ಗುರ್ತಿಡಿಯಲ್ಲ, ಅಯ್ಯೋ ಬಿಳಿ ಬಟ್ಟೆ ಹಾಕೊಂಡು ಹೋಗ್ತಿದ್ದಾನೆ. ಅದೇ ನನ್ನ ಮೈ ಮೇಲೆ ಇದ್ದು ಕಲ್ಲರೆಲ್ಲ ಹಾಕೊಂಡು ರೋಡ್ ಮೇಲೆ ಹೋದರೆ ನನ್ನನ್ನು ಕಾನ್ಸಂಟ್ರೇಟ್ ಮಾಡಲೇಬೇಕಲ್ಲ ಜನ, ಅಲ್ವಾ? ನಿನ್ನೆ ಒಂದು ಫಂಕ್ಷನಿಗೆ ಹೋಗಿದ್ದೆ ನಾನು, ಗಂಡಸರಿಗೆ ಮಧ್ಯವರ್ಜ್ಯ ಶಿಬಿರ ಅಂತ ಹೇಳಿ. ನಾವು ಕೇಳ್ತೀವಿ ಸ್ವಲ್ಪ ಬೆಂಗಳೂರು ಪಬ್ಗಳಿಗೆ ಹೋಗಿ ಅಂತ. ಆವಾಗ ಗೊತ್ತಾಗುತ್ತೆ ಗಂಡಸರಿಗಿಂತ ಪೆಗ್ಗೆಲ್ಲಿ ಹೋಗ್ತಾ ಇದೆ, ಹೆಂಗಸರಿಗೆ ಹೋಗ್ತಾ ಇದೆ. ಸೋಷಿಯಲ್ ಯಾವ ಸಂಪ್ರದಾಯ ನಂಗಂತೂ ಗೊತ್ತಾಗಿಲ್ಲ. ಕಲಿಯುಗದಲ್ಲಿ 4 ಆಯುಧ ಕಲಿಗೆ: ಒಂದು ಎಣ್ಣೆ, ಇನ್ನೊಂದು ಜೂಜು, ಇನ್ನೊಂದು ಇಸ್ಪಿಟು, ಇನ್ನೊಂದು ಚಿನ್ನ. ಯಾರೋ ಕೇಳಿದ್ರು, ನೀವ್ಯಾಕೆ ಹಣ ಎಣಿಸಲ್ಲ ಅಂತ. ಹಣ ಎಣಿಸ್ತಾ ಇರೋವನಿಗೆ ಹೆಣದ ಥರ ಬದುಕ್ತಾನೆ. ಅವನಿಗೆ 24 ಗಂಟೆ ಹಣದ ಸ್ಮೆಲ್ ಬೇಕು, ಬಿಟ್ರೆ ಹೆಂಡತಿ ಮಕ್ಕಳು ಜೊತೆ ಕೂತು ಊಟ ಮಾಡೋಣ ಅನ್ನೋ ಒಂದು ಕರ್ಟೆಸಿಯೂ ಇರಲ್ಲ, ಕಾಮನ್ ಸೆನ್ಸು ಇರಲ್ಲ. ಬಂಗಾರದಿಂದ ಹೋದ ಹೆಂಗಸರಿಗೆ, ಬ್ಯೂಟಿಷಿಯನ್ಸ್ ಹಿಂದೆ ಹೋದ ಹೆಂಗಸರಿಗೆ ತನ್ನ ಫ್ಯಾಮಿಲಿ ಬ್ಯೂಟಿಯನ್ನು ಜಾಸ್ತಿ ಮಾಡಬೇಕು ಅನ್ನೋ ಸೆನ್ಸು ಇರಲ್ಲ. ಯಾವ ಪರಿಸ್ಥಿತಿಲಿದ್ದು ನೀವು ರಥಸಪ್ತಮಿ, ಗ್ರಹಣ, ಚಂದ್ರಗ್ರಹಣ, ಸೂರ್ಯಗ್ರಹಣ ಅದು ಜಾಸ್ತಿ ಅಲ್ಲ ಬೆಂಗಳೂರಲ್ಲಿ. ಕುಂಬಳಕಾಯಿ ಹೊಡೆಯೋದಲ್ಲ, ನಿಮ್ಮ ಮಂಡೆಯಲ್ಲಿರೋ ಅಜ್ಞಾನವನ್ನು ಹೊಡಿರಿ. ಫಸ್ಟು ನಿಮ್ಮನ್ನು ನೀವು ಪ್ರೀತಿಸಿ, ಮಕ್ಕಳು ತಾನಾಗೆ ಪ್ರೀತಿಸ್ಲಿಕ್ಕೆ ಕಲಿತಾರೆ.